ಹಾಯ್ ಫ್ರೆಂಡ್ಸ್, ಇವತ್ತು ಲೆಹೆಂಗಾ ಲಂಗಾನ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡತ್ತೀನಿ ಫ್ರೆಂಡ್ಸ್. ಇದು ನೋಡಿರಿ, ಇದು ಸೆಮಿ ಸ್ಟಿಚ್ ಲಂಗ ಐತಿ ಫ್ರೆಂಡ್ಸ್. ಇದು ಲೆಹೆಂಗಾ. ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕಂದ್ರೆ, ಈ ಮೇಲ್ಗಡೆ ಏನು ಐತಲ್ಲ ಇದು ಬೆಲ್ಟು, ಸೊ ಇಲ್ಲಿ ಅವ್ರದ್ದು ಫಿಟ್ಟಿಂಗ್ ಎಷ್ಟೈತೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಇದು ಸೊ ನೋಡಿರಿ, ನಾ ಮಾರ್ಕ್ ಮಾಡ್ಕೊಳತ್ತೀನಿ. ಇದು ಅವ್ರ ಫಿಟ್ಟಿಂಗ್ ಬಂದು 9 ಇಂಚೇನೋ ಐತಿ ಫ್ರೆಂಡ್ಸ್. ಇದು ನೋಡಿರಿ ಇಲ್ಲಿಂದ. ಸೊ 9 ಎಷ್ಟು 18 ಇಂಚೇನೋ ಐತಿ ಫ್ರೆಂಡ್ಸ್. ಇದು ಸೊ 18 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಈ ಥರ ಸೇಪ್ ಮೇಲ್ಗಡೆ ಇದು ಸೆಮಿ ಸ್ಟಿಚ್ ಸೈಡಿಗೆ ಅಷ್ಟೆಲ್ಲ ಹಾಕ್ಕೊಂಡು ಇಲ್ಲಿ ಬಂದು ಸೇಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿರಿ ಈ ರೀತಿ. ಸೊ ಈ ರೀತಿ ಬಂದು ಸೇಪ್ ಮಾಡ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇದು ನೋಡಿರಿ, ಈ ರೀತಿ ಬಂದಾದಮೇಲೆ ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇದನ್ನು ನೋಡಿರಿ, ಈ ರೀತಿ ಮಾರ್ಕ್ ಮಾಡ್ಕೊಳತ್ತೀನಿ ನಾನು. ಸೊ ಮೇಲ್ಗಡೆಯಿಂದ ಸೀದಾ ಬಂದು ಸ್ಟ್ರೇಟ್ ಅದೆಷ್ಟು ಸ್ವಲ್ಪ ಹೊಲಿಗೆ ಹಾಕಿಬಿಟ್ಟು ಇಲ್ಲಿ ಬಂದು ಸೇಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು. ಸೊ ಆಗ ಲೆಹೆಂಗಾ ಫಿಟ್ಟಿಂಗ್ ಚಲೋತ್ನಾಗ ಕೊಡ್ತೈತಿ ಫ್ರೆಂಡ್ಸ್. ಇದು ಸೊ ನೋಡಿರಿ, ಮೇಲ್ಗಡೆ ಯಾಕೆ ಆ ರೀತಿ ಮಾಡತ್ತೀನಂದ್ರೆ, ಅಲ್ಲಿ ಉಕ್ಸ್ ಹಚ್ತೀವಿ ಫ್ರೆಂಡ್ಸ್. ಅಲ್ಲಿ ಆಮೇಲೆ ಉಕ್ಸ್ ಹಚ್ಚಿದ್ಮೇಲೆ ಅದು ಫಿಟ್ಟಿಂಗ್ ಚಲೋತ್ನಾಗ ಕೊಡ್ತೈತಿ ಫ್ರೆಂಡ್ಸ್ ಅದು. ಸೊ ಅದಕ್ಕೋಸ್ಕರ ಮೇಲ್ಗಡೆ ಅಷ್ಟು ಬಿಟ್ಟು ಇಲ್ಲಷ್ಟೇ ಸೇಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಸೊ ಸೇಪ್ ಮಾಡ್ಕೊಂಡಾದ್ರೆ ಇಲ್ಲಷ್ಟು ಸೇಪ್ ಮಾಡ್ಕೊಂಡು ಆಮೇಲೆ ಈ ರೀತಿ ಹೊಳಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಇದನ್ನು ಹೊಳಸ್ಕೊಂಡಾದ್ಮೇಲೆ ಸ್ಟ್ರೇಟು ನೋಡಿರಿ ಇಲ್ಲಿ ಸೇಪ್ ಮಾಡ್ಕೊತೀನಿ. ಸೊ ಅವ್ರದ್ದು ಸೊಂಟದಿಂದ ಸ್ವಲ್ಪ ಹಿಪ್ ಸೈಜ್ ಇಷ್ಟು ಇದ್ರ ತನಕ ನಾವು ಸೈಜ್ ಮಾಡ್ಕೋಬೇಕಾಗ್ತೈತಿ ಫ್ರೆಂಡ್ಸ್ ಇದನ್ನು. ಸೊ ನೋಡಿರಿ, ಈ ರೀತಿ ಸೇಪ್ ಬಂದಾಯಿತು. ಸೊ ನೋಡಿರಿ, ನೋಡಿರಿ ಇದು ಸೇಪ್ ಫ್ರೆಂಡ್ಸ್. ಇದು ಸೊ ಇಲ್ಲಿಂದ ಇದು ಅವ್ರ ಸೇಪು. ಸೊ ಈ ಸೇಪು ಮೇಲ್ಗಡೆಯಿಂದ ಅಲ್ಲಿಂದ ಸ್ಟ್ರೇಟ್ ತೊಗೊಂಡು ಇಲ್ಲಿ ಬಂದು ಸ್ವಲ್ಪ ಸೇಪ್ ಮಾಡಿಕೊಂಡು, ಸೊ ಆಮೇಲೆ ಈ ಕಡೆ ಒಳಗಡೆ ತೊಗೊಂಡು ಇದು ಏನಿರ್ತೈತಲ್ಲ ಸೆಮಿ ಸ್ಟಿಚ್ ಸೈಡು, ಸೊ ಅಲ್ಲಿಗೆ ಸ್ವಲ್ಪನೇ ಹೊಲಿಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಸೊ ಇದು ಹೊಲಿಗೆ ಏನೈತಿ ಅಲ್ಲಿ ಸೇಪ್ ಬಂದು ಆಮೇಲೆ ಈ ಕಡೆ ನಾರ್ಮಲ್ ಇದು ಎಷ್ಟಿರ್ತೈತಿ ಸ್ವಲ್ಪ ಹೊಲಿಗೆ ಹಾಕ್ಕೊಂಡು ಜೋಡಿಸ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇದನ್ನು ಈಗ ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಸೊ ನೋಡಿರಿ, ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಅದ್ರ ಮೇಲೇ ನಾನು ಫಿಟ್ಟಿಂಗ್ ಮಾಡ್ಕೋತ ಹೋಗ್ತೀನಿ ಫ್ರೆಂಡ್ಸ್. ಇದನ್ನು ಹೊಲಿಗೆ ಹಾಕೋತ. ಸೊ ನಾವು ಏನು ಮಾರ್ಕ್ ಮಾಡಿದ್ನಲ್ಲ ಸೇಮು ಅದ್ರ ಮೇಲೇ ಹೊಲಿಗೆ ಹಾಕೋತ ಹೋಗ್ತೀನಿ. ಸೊ ನೋಡಿರಿ, ಫಸ್ಟ್ ಇಲ್ಲಿ ಸೈಡ್ ತೊಗೊಂಡು ಆಮೇಲೆ ಒಳಗಡೆ ಬಂದು ಸೇಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು. ಸೊ ನೋಡಿರಿ, ಇದು ಬಟ್ಟೆ ಸ್ವಲ್ಪ ಕೆಳಗಡೆ ದಿಪ್ಪು ಇರೋದ್ರಿಂದ ಜರಿತಾ ಇರ್ತೈತಿ ಫ್ರೆಂಡ್ಸ್. ಇದು ಸೊ ನೋಡಿಬಿಟ್ಟು ನೀಟಾಗಿ ಹೊಲಿಗೆ ಹಾಕ್ಕೋಬೇಕಾಗ್ತೈತಿ ಫ್ರೆಂಡ್ಸ್ ಇದನ್ನು. ಸೊ ನೋಡಿರಿ, ಇಲ್ಲಿ ಮೇಲ್ಗಡೆ ಸ್ಟ್ರೇಟ್ ಸ್ವಲ್ಪ ಹೊಲಿಗೆ ಹಾಕ್ಕೊಂಡು ಆಮೇಲೆ ಈ ಕಡೆ ಬಂದು ಸೇಪ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿರಿ, ಈ ರೀತಿ ಒಳಗಡೆ ಬಂದು ಸೇಪ್ ಮಾಡ್ಕೋಬೇಕು ಇದನ್ನು. ಸೊ ನೋಡಿರಿ, ನೀಟಾಗಿ ಇದನ್ನು ಫಿಟ್ಟಿಂಗ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ್. ಇದನ್ನು ಕೆಳಗಡೆ ಅಂತೂ ದಿಪ್ಪಿರ್ತೈತಿ ಫ್ರೆಂಡ್ಸ್, ಅದು ಹೊಲಿಗೆ ಹಾಕೋಕ್ಕೆ ಕಷ್ಟ. ಸೊ ನೋಡಿಬಿಟ್ಟು ನೀಟಾಗಿ ಹೊಲಿಗೆ ಹಾಕೋಬೇಕಾಗ್ತೈತಿ. ಸೊ ಇಲ್ಲಿ ಬಂದು ಆ ಸೇಪ್ ಆದಮೇಲೆ ಸೈಡು ಸ್ವಲ್ಪ ಜೋಡಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಲೆಹೆಂಗಾ. ಸೊ ಇಲ್ಲಿ ಉಬ್ಬಿ ನಿಂದಿರ್ಬೇಕಾಗ್ತೈತಿ. ಸೊ ಈ ಥರ ಬಲೂನ್ ಥರ ನಿಲ್ಬೇಕಾಗ್ತೈತಿ ಫ್ರೆಂಡ್ಸ್ ಅದು. ಸೊ ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಅಷ್ಟೇ ಸೇಪ್ ಮಾಡಿಕೊಂಡು ಕೆಳಗಡೆ ಅದು ಏನು ಇರ್ತೈತಲ್ವ ಸೊ ಫ್ರೀಯಾಗಿ ಆ ರೀತಿ ಅದನ್ನು ಬಿಟ್ಬಿಡ್ಬೇಕು. ಅದು ಸ್ವಲ್ಪನೇ ಹೊಲಿಗೆ ನಾವು ಸೈಡ್ ಸ್ವಲ್ಪ ಜೋಡಿಸ್ಕೋತೀವಲ್ಲ, ಸೊ ಆ ರೀತಿ ಸ್ವಲ್ಪನೇ ಹೊಲಿಗೆ ಹಾಕ್ಕೊಂಡು ಇದನ್ನು ಜೋಡಿಸ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇದನ್ನು ನೋಡಿರಿ, ಈ ರೀತಿ ಸ್ವಲ್ಪ ಹೊಲಿಗೆ ಹಾಕ್ಕೊಂಡು ಜೋಡಿಸ್ಕೊಂಡೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ನೋಡ್ಕೊಂಡ್ಬಿಟ್ಟು, ಇಲ್ಲಿ ದಿಪ್ಪು ಭಾಳ ಇರ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೋಬೇಕಾಗ್ತೈತಿ ಫ್ರೆಂಡ್ಸ್ ಇದನ್ನು. ಸೊ ನೋಡಿರಿ, ಇದು ಹೊಲಿಗೆ ಹಾಕ್ಕೊಂಡು ಆಯಿತು ಫ್ರೆಂಡ್ಸ್. ಈಗ ಸೊ ನೋಡಿರಿ ಯಾವ ರೀತಿ ಕಾಣಿಸ್ತೈತೆ ಅಂತ ತೋರಿಸ್ತೀನಿ ನಾನು ನಿಮಗೆ.
ಸೊ ನೋಡಿರಿ ಇಲ್ಲಿ ಐತಲ್ಲ, ಇದು ಯಾಕೆ ರೀತಿ ಮಾಡಿದ್ನಿ ಅಂದ್ರೆ, ಸೊ ನೋಡಿರಿ ಈ ರೀತಿ ಇದು ಆಮೇಲೆ ಉಕ್ಸ್ ಮನಿ ಮಾಡಿದೆ ಅಂದರೆ ಈ ರೀತಿ ಫಿಟ್ಟಿಂಗ್ ಕೊಡ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ ಈ ರೀತಿ ಆಯಿತು ಹೊಲದಾದಮೇಲೆ. ನೋಡಿರಿ ಇಲ್ಲಿ ಉಕ್ಸ್ ಮನಿ ಬರ್ತೈತಿ ಫ್ರೆಂಡ್ಸ್ ಅದು ಮೇಲ್ಗಡೆ. ಸೊ ಕೆಳಗಡೆ ಬಂದು ಸ್ವಲ್ಪ ಸೇಪ್ ಬಂದಿರ್ತೈತಿ. ಸೊ ಸೇಪ್ ಆದಮೇಲೆ ಕೆಳಗಡೆ ಫ್ರಿಲ್ ಇರ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ ಫ್ರೆಂಡ್ಸ್ ಇದು ಲೆಹೆಂಗಾ. ನೋಡಿರಿ ಫ್ರೆಂಡ್ಸ್ ಇದು ಲೆಹೆಂಗಾ. ಸೊ ನೋಡಿರಿ ಫುಲ್ ಸ್ಟಿಚ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತೈತಿ ಫ್ರೆಂಡ್ಸ್ ಇದು. ಸೊ ಇದನ್ನು ಉಕ್ ಹಚ್ಚೋದಂತ. ಸೊ ನೋಡಿರಿ ಇದು ಉಕ್ಸ್ ಮನಿ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ ಹಿಂದೆ ಮುಂದೆ ಎರಡೆರಡು ಹಚ್ಚಿದ್ದೀನಿ. ಸೊ ಆಮೇಲೆ ಅವ್ರು ಫಿಟ್ಟಿಂಗ್ ಮಾಡ್ಕೊಂಡು ಹಾಕೋತಾರೆ. ಸೊ ಫಿಟ್ಟಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ ಲೆಹೆಂಗಾ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಕಾಣಿಸ್ತೈತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ ನನ್ನ ಚಾನಲ್ ಇಷ್ಟ ಆದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿರಿ ಫಿಟ್ಟಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತೈತಿ ಫ್ರೆಂಡ್ಸ್ ಇದು.